ನಿರ್ವಹಣೆ ಇಲ್ಲದೆ ಸುರುಕ್ತಾ ಇದೆ ನಗರದ ಉದ್ಯಾನವನಗಳು. ಒಳಗಡೆ ಹೋಗೋಕ್ಕೆ ಭಯ ಸರ್, ಒಳಗಡೆ ಹೋಗೋದಕ್ಕೆ ಭಯ. ಅದಕ್ಕೋಸ್ಕರ ಯಾರು ಅಲ್ಲಿಗೆ ಹೋಗೋದಿಲ್ಲ. ಎಲ್ಲ ಬೆಂಚ್ಗಳು ಇದ್ದಾವೆ, ಕುತ್ಕೊಳ್ಳೋಕೆ ಬೆಂಚ್ ಇದ್ದಾವೆ, ಟವರ್ ಇದೆ, ಎಲ್ಲ ಇದೆ, ಎಲ್ಲ ಅನುಕೂಲ ಇದೆ, ಬಟ್ ಕ್ಲೀನ್ ಮಾಡಿಲ್ಲ. ಪಾರ್ಕ್ ತುಂಬಾ ಬೆಳೆದು ನಿಂತಿವೆ ಗಿಡ ಗೆಂಟೆಗಳು. ಎಸ್, ತುಮಕೂರು ನಗರ ಸ್ಮಾರ್ಟ್ ಸಿಟಿಯಾಗಿದ್ರೂ ಕೂಡ ಸಮಸ್ಯೆಗಳಿಗೆ ಮಾತ್ರ ಕೊನೆಯೇ ಇಲ್ಲದಂತಾಗಿದೆ. ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಗರದಲ್ಲಿ ಅನೇಕ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಕೆಲವು ಪಾರ್ಕ್ಗಳು ಮಾತ್ರ ಸರಿಯಾದ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ವಿಷ ಜಂತುಗಳ ವಾಸಸ್ಥಾನವಾಗಿ ಮಾರ್ಪಾಟಾಗಿದೆ. ನಗರದ ವಾರ್ಡ್ ನಂಬರ್ 33ರ ಕ್ಯಾಸಂದ್ರ ಪೊಲೀಸ್ ಠಾಣೆ ಎದುರಿನ ಶ್ರೀರಾಮ್ ಎನ್ಕ್ಲೇವ್ ಲೇಔಟ್ನಲ್ಲಿ ಉದ್ಯಾನವನ ಸೊರಗ್ತಾ ಇದ್ದು ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತಾಗಿದೆ. ಹೌದು, ಸ್ಮಾರ್ಟ್ ಸಿಟಿ ಅನುದಾನದಡಿಯಲ್ಲಿ ಅಭಿವೃದ್ಧಿಪಡಿಸಿರುವ ಕ್ಯಾಸಂದ್ರ ಪೊಲೀಸ್ ಠಾಣೆ ಎದುರಿನ ಶ್ರೀರಾಮ ಎನ್ಕ್ಲೇವ್ ಲೇಔಟ್ನಲ್ಲಿರುವ ಉದ್ಯಾನವನದಲ್ಲಿ ಅಸ್ವಚ್ಛತೆ ಎದ್ದು ಕಾಣ್ತಾ ಇದೆ. ಪಾರ್ಕ್ ತುಂಬಾ ಅಸ್ವಚ್ಛತೆ ಕೂಡಿದ್ದು ಗಿಡ ಗೆಂಟೆಗಳು ಬೆಳೆದಿರುವುದರಿಂದ ಸಾರ್ವಜನಿಕರು ಓಡಾಡುವುದಕ್ಕೂ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1 ವರ್ಷದಿಂದ ಪಾರ್ಕ್ ಸ್ಥಿತಿ ಇದೇ ರೀತಿ ಇದ್ದು ಯಾರೂ ಸಹ ಬಂದು ಕ್ಲೀನ್ ಮಾಡಿಲ್ಲ. ಇದರಿಂದ ಪಾರ್ಕ್ನಲ್ಲಿ ವಿಷ ಜಂತುಗಳು ಹೆಚ್ಚಾಗಿದ್ದು ಪಾರ್ಕ್ ಕಡೆಗೆ ಹೋಗೋದಕ್ಕೆ ಭಯವಾಗ್ತಾ ಇದೆ. ಅಲ್ಲದೆ ಪಾರ್ಕಿಗೆ ಗೇಟ್ ಇದೆ, ಬೀಗ ಮಾತ್ರ ಇಲ್ಲ ಎಂದು ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸರ್ ನಮಸ್ತೆ, ನಾವು ಶ್ರೀರಾಮ ಎನ್ಕ್ಲೇವಿಂದ ಕ್ಯಾಸಂದ್ರಕ್ಕೆ ಸಂಬಂಧಪಟ್ಟ ಏರಿಯಾ ಇದು. ಇಲ್ಲಿ ಪಾರ್ಕ್ ಡೆವಲಪ್ ಮಾಡಿ ಸುಮಾರು ವರ್ಷಗಳಿಂದ ಆಗಿದ್ದಾವೆ. ಆದರೂ ಯಾರೂ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ದಯವಿಟ್ಟು ನಗರಸಭೆ ಅವರು ಇದಕ್ಕೆ ಸ್ವಲ್ಪ ನೆಮ್ಮದಿ ತಗೊಂಡು ಮನಸ್ಸು ಮಾಡಿ, ಇದಕ್ಕೆ 6 ತಿಂಗಳಿಂದ 1 ವರ್ಷದಿಂದ ಏನೂ ಕೆಲಸ ಮಾಡಿಲ್ಲ, ಇಲ್ಲಿ ಕ್ಲೀನೂ ಮಾಡಿಲ್ಲ. ಸದ್ಯಕ್ಕೆ ಯಾರನ್ನ ಬಂದು ಕ್ಲೀನ್ ಮಾಡಿದ್ರೆ ಇಲ್ಲಿ ಮಕ್ಕಳು ಓಡಾಡೋದು ಎಲ್ಲರೂ ಮಾಡ್ತಾಯಿದ್ದಾರೆ. ದನಕರುಗಳು ಹೋಗೋದಕ್ಕೆ ದಾರಿ ಮಾಡಿಕೊಟ್ಟವ್ರೆ. ಅದಕ್ಕೆ ಬೀಗ ಇಲ್ಲ, ಏನೂ ಇಲ್ಲ. ಗೇಟ್ ಐತೆ, ಬೀಗ ಹಾಕೋರಿಲ್ಲ, ಮಾಡೋರು ಇಲ್ಲ. ಒಳಗಡೆ ಹೋಗೋಕ್ಕೆ ಭಯ ಸರ್, ಒಳಗಡೆ ಹೋಗೋದಕ್ಕೆ ಭಯ. ಅದಕ್ಕೋಸ್ಕರ ಯಾರು ಅಲ್ಲಿಗೆ ಹೋಗೋದಿಲ್ಲ. ಎಲ್ಲ ಬೆಂಚ್ಗಳು ಇದ್ದಾವೆ, ಕುತ್ಕೊಳ್ಳೋಕೆ ಬೆಂಚ್ ಇದ್ದಾವೆ, ಟವರ್ ಇದೆ, ಎಲ್ಲ ಇದೆ, ಎಲ್ಲ ಅನುಕೂಲ ಇದೆ, ಬಟ್ ಕ್ಲೀನ್ ಮಾಡಿಲ್ಲ. ಎಲ್ಲ ವಯಸ್ಸಾಗಿರೋರು ಇಲ್ಲಿರೋದು, ಎಲ್ಲ ಇಲ್ಲಿ ಮಾಡೋಕ್ಕೆ ಹೋಗೋದಕ್ಕೂ ಭಯ ಆಗುತ್ತೆ. ಇಲ್ಲಿ ನನಗೆ ಭಯಗಳಾಗ್ತವೆ, ಹುಡುಗರಿಗೆ ಭಯ ಆಗುತ್ತೆ. ಒಳಗಡೆಗೆ ಹೋಗೋಕ್ಕೆ ಜಾಗ ಇಲ್ಲ. ಎಲ್ಲ ಹುಲ್ಲು ಬೆಳೆದು ಇಷ್ಟುದ್ದ ಒಂದು 6-7 ಅಡಿ ಎತ್ತರ ಇದೆ. ಮರಗಳು ಚೆನ್ನಾಗಿದ್ದಾವೆ. ಇವೆಲ್ಲ ನೋಡಿದ್ರೆ ಒಳ್ಳೆ, ನೀವು ಸುಮ್ಮನೆ ಬಂದು ಕ್ಲೀನ್ ಮಾಡಿಕೊಟ್ರೆ ಇಲ್ಲಿರೋ ಜನಗಳೇ ಅದನ್ನು ನೆಕ್ಸ್ಟ್ ನೋಡ್ಕೊತಾರೆ ನೀಟಾಗಿ. ತಿಂಗಳಿಗೊಂದು ಸಾರಿ, 2 ತಿಂಗಳಿಗೊಂದು ಸಾರಿ ಕ್ಲೀನ್ ಮಾಡಿದ್ರೆ ಇಲ್ಲಿರೋ ನಾಗರಿಕರೇ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ಆಡೋದಕ್ಕೂ ಪಾಡೋದಕ್ಕೂ ಕುತ್ಕೊಳ್ಳೋಕ್ಕೂ ಜಾಗ, ಹುಡುಗರು ಓಡಾಡೋಕ್ಕೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಸರ್. ದಯವಿಟ್ಟು ಇದ್ರ ಬಗ್ಗೆ ನಗರಸಭೆಯವರು ಗಮನ ತಗೊಂಡು ಈ ಪಾರ್ಕ್ ಕ್ಲೀನ್ ಮಾಡಿಕೊಡ್ಬೇಕಾಗಿ ವಿನಂತಿ. ಇದು ಮನೆ ನಮ್ಮದೇ. ಇಲ್ಲಿ ಪಾರ್ಕ್ ಎಲ್ಲ ಈ ಕಡೆ ಎಲ್ಲ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬೆಳ್ಕೊಂಡೈತೆ. ಅದು ಆವಾಗ ಬಂದ್ ಮಾಡ್ತಿದ್ರು. ಈಗ ಒಂದು 2-3 ತಿಂಗಳಿಂದ ಬಂದಿಲ್ಲ. ಅದು ಯಾವಾಗ ಬರ್ತಾರೋ ಏನಿಲ್ಲ, ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಇದರಿಂದ? ಇಲ್ಲಿ ಹಾವುಗಳು, ಆಮೇಲೆ ಅದು ಇದು ಏನೇನೋ ಎಲ್ಲ ಪ್ರಾಣಿಗಳೆಲ್ಲ ಓಡಾಡ್ತವೆ. ಹಿಂಗಾಗೈತೆ ಇಲ್ಲಿ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಆಗ್ತಾ ಇದೆ ಇದರಿಂದ. ಸಮಸ್ಯೆ ಆಗ್ತದೆ. ಈಚೆ ಬರೋಕ್ಕೆ ಆಗೋದಿಲ್ಲ ನೈಟ್ನೊಳಗೆ. ಆಮೇಲೆ ಲೈಟ್ಗಳು ಅವು ಹೋಗವೆ, ಅವು ಹಾಕಿಲ್ಲ. ಆ ಲಾಸ್ಟ್ನಾಗ ಒಂದು, ಇಲ್ಲೊಂದು ಲಾಸ್ಟ್ನಾಗ ಒಂದು ಉರಿತಾ ಇಲ್ಲ. ಅದು 2 ಸಲ 3 ಸಲ ಕಂಪ್ಲೇಂಟ್ ಮಾಡಿರೋನು ಬರ್ತಾ ಇಲ್ಲ. ಏನು ಹೇಳ್ತಾರೆ ಸರ್ ಅಧಿಕಾರಿ? ಅವ್ರಿಗೆ ಆಯ್ತು ಬರ್ತೀವಿ ಅಂತಾರೆ, ಬಂದಿಲ್ಲ. ಇನ್ನು ಈ ಪಾರ್ಕ್ನಲ್ಲಿ ಗಿಡ ಗೆಂಟೆಗಳು ಬೆಳೆದು ನಿಂತಿದ್ದು ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಇದರಿಂದ ಪಾರ್ಕ್ನಲ್ಲಿ ಪ್ರತಿನಿತ್ಯ ಓಡಾಡೋದಕ್ಕೆ ತುಂಬಾ ತೊಂದರೆಯಾಗ್ತಾ ಇದೆ. ಇದರ ಬಗ್ಗೆ ಎಷ್ಟೇ ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರೂ ಕೂಡ ಕ್ಲೀನ್ ಮಾಡುವ ಕೆಲಸ ಮಾಡ್ತಾ ಇಲ್ಲ. ದೂರು ನೀಡಿದಾಗ ಬರ್ತೀವಿ, ಕ್ಲೀನ್ ಮಾಡ್ತೀವಿ ಅಂತ ಬೇಜವಾಬ್ದಾರಿ ಉತ್ತರವನ್ನ ನೀಡಿ ಸುಮ್ಮನಾಗ್ತಾರೆ. ಆದರೆ ಯಾರು ಕೂಡ ಬರಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇಲ್ಲಿ ಸಂಬಂಧಪಟ್ಟಿರೋ ಶ್ರೀರಾಮ ಎನ್ಕ್ಲೇವ್ ಅಂತ ಲೇಔಟಲ್ಲಿರೋ ಪಾರ್ಕ್ ಇದು. ಸೊ ಈ ಪಾರ್ಕ್ ನಗರಾಭಿವೃದ್ಧಿಗೆ ಸಂಬಂಧಪಟ್ಟಿರ್ತದೆ.
ಬಟ್ ಆಲ್ಮೋಸ್ಟ್ ಒಂದು ವರ್ಷಗಳಾಯಿತು ಅನಿಸುತ್ತೆ, ಸುಮಾರು ಹತ್ತತ್ರ 6ರಿಂದ 1 ವರ್ಷಗಳಾಯಿತು ಅನಿಸುತ್ತೆ ಇದು ಕ್ಲೀನ್ ಮಾಡಿ. ಸೊ ಇದರಿಂದಾಗಿ ಹಾವುಗಳು, ಇಲ್ಲಿ ಹುಳ ಪೊಟೆಗಳೆಲ್ಲ ಜಾಸ್ತಿ ಓಡಾಡ್ತಾನೆ ಇರ್ತವೆ. ಒಂದೊಂದ್ಸಲಿ ಮಧ್ಯಾಹ್ನದೊತ್ತೇ ಬಂದುಬಿಡುತ್ತೆ. ನಾವು ಇಲ್ಲಿ ನೋಡಿ ಹಂಗೆ ಹೊರಗಡೆ ಓಡೋಕ್ಕಾಗಲ್ಲ, ಮಕ್ಕಳುಗಳೇನು ಹೊರಗಡೆ ಹೊರಕ್ಕೆ ಆಗಲ್ಲ. ಸೊ ಅದರಿಂದಾಗಿ ಇದು ದುರಸ್ತಿ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಇಲ್ಲಿ ಜನಗಳು ಓಡಾಡೋಕ್ಕೆ ಆಗಲಿ, ವಾಕಿಂಗ್ ಮಾಡೋಕ್ಕಾಗಲಿ ಹಿರಿಯರಿಗೆ ಅಂತ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಸರ್, ಪಾಲಿಕೆ ಅಧಿಕಾರಿಗಳಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಏನು ಹೇಳ್ತಾರೆ? ಇದು ಒಂದು ಆಲ್ಮೋಸ್ಟ್ ಕಂಪ್ಲೇಂಟ್ ಮಾಡಿದಾಗ ಫಸ್ಟ್ ಟೈಮು ಒಂದು ವರ್ಷದ ಕೆಳಗಡೆ ಬಂದು ಕ್ಲೀನ್ ಮಾಡಿದರು. ಇದೇ ಥರ ಇಲ್ಲಿ ಕಾರ್ಪೊರೇಟರ್ ಕಂಪ್ಲೇಂಟ್ ಮಾಡಿದ್ವಿ, ಆವಾಗ 1 ವರ್ಷದ ಕೆಳಗಡೆ ಬಂದು ಕ್ಲೀನ್ ಮಾಡಿದ್ರು, ಆವಾಗ ಕ್ಲೀನ್ ಆಗಿತ್ತು. ತಿರ್ಗಾ ಅವ್ರು ಮೇಂಟೆನೆನ್ಸ್ ಆದಮೇಲೆ ಬಂದೇ ಇಲ್ಲ, ಇಲ್ಲಿಗೆ ಬಂದಿಲ್ಲದೆ ಇಲ್ಲಿಂದ ತಿರ್ಗಾ ಬೆಳ್ಕೊಂಡಿದೆ. ಆಮೇಲೆ ತಿರುಗಿ ನೋಡೂ ಇಲ್ಲ ಕೂಡ. ಅದರಿಂದಾಗಿ ಇದು ಈ ಮಟ್ಟದಲ್ಲಿದೆ. ಅದೇನೇ ಇರಲಿ, ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಲಕ್ಷಾಂತರ ಹಣವನ್ನ ಖರ್ಚು ಮಾಡಿ ಪಾರ್ಕ್ಗಳನ್ನ ನಿರ್ಮಿಸಿದ್ದಾರೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಪಾರ್ಕ್ಗಳು ಪಾಳು ಬಿದ್ದಿರುವುದು ಬೇಸರದ ಸಂಗತಿಯಾಗಿದೆ. ಏನಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಸ್ಥಳೀಯರಿಗೆ ಉಪಯೋಗವಾಗುವಂತೆ ಪಾರ್ಕ್ಗಳನ್ನ ನಿರ್ವಹಣೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.